ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಶು ಮೀಡಿಯಾ ಕನ್ನಡ. ಇವತ್ತು ಶನಿವಾರ ಮಾರ್ನಿಂಗಿಂದ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ರೇಷನ್ ಅಕ್ಕಿಯಿಂದ ದೋಸೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನು ಇಂದಿನ ದಿನ 8 ಗಂಟೆಗಳ ಕಾಲ ನೆನೆ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಮೆಂತ್ಯ, ಹಾಗೆ ಸ್ವಲ್ಪ ಅವಲಕ್ಕಿ ಇದಿಷ್ಟನ್ನು ಕೂಡ ನೆನೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಸಿ ಎತ್ತಿಟ್ಕೊಂಡಿರೋವಂಥದ್ದು. ನಾನು ಬೆಳಗ್ಗೆ ಬಂದುಬಿಟ್ಟು ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊತೀನಿ, ಏಕೆಂದರೆ ಅದು ಹುಳಿ ಬರೋಕ್ಕೂ ಮೊದಲೇ ನಾವು ಎತ್ತಿಟ್ಕೋಬೇಕು. ಹಾಗೆ ದೋಸೆಗೆ ಅಂತ ಹೇಳಿಬಿಟ್ಟು ನಾನು ಇವತ್ತು ಹೋಟೆಲ್ ಸ್ಟೈಲ್ ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನಕಾಯಿ, ಸಾಂಬಾರು ಸೊಪ್ಪು, ಹಾಗೆ ಈರುಳ್ಳಿ, ಕಡಲೆ ಇದಿಷ್ಟನ್ನು ಕೂಡ ಫಸ್ಟ್ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಹುಣಸೆಹಣ್ಣು ಹಾಕೊಬೋದು. ಇದಕ್ಕೆ ಬೇಕಂತ ಹೇಳಿದ್ರೆ ಕಡಲೆ ಬೀಜನೂ ಕೂಡ ಹಾಕೊಬೋದು, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು ತೆಂಗಿನಕಾಯಿನ ಹಾಕೊತಾ ಇದ್ದೀನಿ. ತೆಂಗಿನಕಾಯಿಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ರುಬ್ಬಿಸ್ಕೊತಾ ಇದ್ದೀನಿ. ಚಟ್ನಿ ರೆಡಿಯಾಗೋದ್ರೊಳಗೆ ನಾನಿಲ್ಲಿ ಕೆಂಪು ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕೆಂಪು ಚಟ್ನಿಗೆ ನಾನು ಕಾಯಿ ಅಂತ ಇರುವಂಥ ಟೊಮೊಟೊನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಒಣಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಇದನ್ನು 2 ಭಾಗ ಮಾಡಿಬಿಟ್ಟು ನಾನು ಬೇಯೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ, ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು. ಕಾಯಾಗಿರುವಂಥ ಟೊಮೊಟೊನ ತೊಗೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಬೇಯಿಸೋಕ್ಕೆ ಇಟ್ಕೊಂಡು ಇದಕ್ಕೆ ನಾನು ಒಣಮೆಣ್ಸಿಕಾಯಿ, ಹಾಗೆ ಕಾಳು ಮೆಣಸು, ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊ ಬೇಯ್ತಾ ಇದೆ. ಇನ್ನೊಂದು ಕಡೆ ಬಂದುಬಿಟ್ಟು ನಾನು ಒಣಮೆಣ್ಸಿಕಾಯಿ, ಕಾಳು ಮೆಣಸು, ಹಾಗೆ ಸ್ವಲ್ಪ ಜೀರಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದ್ರೂ ಕೂಡ ಒಣಮೆಣ್ಸಿಕಾಯಿನ ನಾವು ಫ್ರೈ ಮಾಡ್ಕೊಬೋದು. ಹಾಗೆ ಫ್ರೈ ಮಾಡಿದ್ರೆ ಘಾಟಾಗುತ್ತೆ ಅಂತ ಅನ್ನೋದಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ತುಂಬ ಜಾಸ್ತಿ ಸೀಸೋದಕ್ಕೆ ಹೋಗಬಾರ್ದು. ಹಾಗೆ ಚಟ್ನಿನೂ ಕೂಡ ರೆಡಿ ಆಯಿತು. ಅದನ್ನು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊನೂ ಕೂಡ ಬೇಗನೆ ಬೆಂದಿದೆ. ಈಗ 2 ಪೀಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ. ಸಿಪ್ಪೆನೂ ಕೂಡ ಚೆನ್ನಾಗಿ ಬೆಂದಿದ್ರೆ ಸಿಪ್ಪೆನೂ ಬಿಟ್ಟಿರುತ್ತೆ. ಸಿಪ್ಪೆ ಎಲ್ಲನೂ ಇವಾಗ ತೆಕ್ಕೋಬೇಕು. ತುಂಬ ಈಸಿಯಾಗಿ ಈ ಚಟ್ನಿನ ಮಾಡ್ಕೊಬೋದು. ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ, ಮತ್ತು ತುಂಬ ಕಡಿಮೆ ಟೈಮಲ್ಲಿ ನಾವು ಈ ಒಂದು ಚಟ್ನಿ ಮತ್ತು ಕೆಂಪು ಚಟ್ನಿನ ಮಾಡ್ಕೊಬೋದು. ಇವಾಗ ಇದಿಷ್ಟನ್ನು ಕೂಡ ರುಬ್ಬಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಚಟ್ನಿಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಚಟ್ನಿಗೆ ಒಗ್ಗರಣೆನೂ ಕೂಡ ರೆಡಿ ಆಯಿತು. ಕರಿಬೇವು ಇರಲಿಲ್ಲ, ಪರವಾಗಿಲ್ಲ ಅಂತ ಹೇಳಿ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆನೇ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಕೆಂಪು ಚಟ್ನಿನೂ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು ಎರಡೂ ಕೂಡ, ಚಟ್ನಿ ಮತ್ತು ಕೆಂಪು ಚಟ್ನಿ ಎರಡೂ ಕೂಡ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ದೋಸೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ರೇಷನ್ ಅಕ್ಕಿಲೂ ಕೂಡ ಮಾಡ್ಕೊಳ್ಳೋದ್ರಿಂದ ಇದರಿಂದ ಯಾವ ಥರ ದೋಸೆನಾದರೂ ನಾವು ಮಾಡ್ಕೊಬೋದು. ಈರುಳ್ಳಿ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಈ ಥರ ಯಾವ ಥರನಾದರೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಅದೇ ನಾವು ಸ್ವಲ್ಪ ಜಾಸ್ತಿ ಟೈಮ್ ನೆನೆ ಹಾಕ್ಕೊಬೇಕಾಗುತ್ತೆ ಅಕ್ಕಿನ ಅಷ್ಟೇ. ನೋಡಿ, ದೋಸೆನೂ ಕೂಡ ರೆಡಿ ಆಯಿತು. ನನ್ನ ಮಗಳಿಗೆ ತಿಂಡಿ ತಿನ್ನಿಸಿ ಇವಾಗ ನಾನು ತಿಂಡಿಗೆ ಅಂತ ರೆಡಿ ಮಾಡ್ಕೊತಾ ಇರೋದು. ಇನ್ನು ಅಡುಗೆ ಮನೆಯೆಲ್ಲ ನೋಡಿ ಸ್ವಲ್ಪ ಪಾತ್ರೆ ತೊಳೆದಿಟ್ಟಿದ್ದೀನಿ. ಪಾತ್ರೆಗಳೇನಿಲ್ಲ, ನಾನು ಅಡುಗೆಗೆ ಇನ್ನು ನೆಕ್ಸ್ಟು ತಿಂಡಿ ಆದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಬೇಕಲ್ಲ, ಹಂಗಾಗಿ ಪಾತ್ರೆ ಎಲ್ಲನೂ ನೀಟಾಗಿ ತೊಳೆದಿಟ್ಕೊಂಡು ಇವಾಗ ನಾನು ತಿಂಡಿನ ಮುಗಿಸ್ಕೊಂಡ್ಬಿಟ್ರೆ ಇನ್ನು ಆ ಪಾತ್ರೆ ತೊಳೆಯೋ ಯೋಚನೆ ಇರೋದಿಲ್ಲ. ಬೇಗನೆ ಅವಾಗ ಅಡುಗೆ ಕೆಲಸ ಮಾಡ್ಕೊಬೋದು. ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು. ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು, ಚಟ್ನಿನೂ ತುಂಬಾ ಚೆನ್ನಾಗಿತ್ತು. ಇವತ್ತು ನನ್ನ ಮಗಳು ಜಿಮ್ಗೆ ಹೋಗಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಜಿಮ್ಮಲ್ಲಿ ಅಂತ ಹೇಳ್ಬಿಟ್ಟು. ಕೈಯಲ್ಲಿ ಸ್ಪಂಜ್
2 ದಿನದಿಂದ ನನ್ನ ಮಗಳು ನನ್ನ ಕೈಗೆ ಸಿಕ್ಕಿಲ್ಲ. ಹಿಂದಿನ ದಿನ ಬಂದುಬಿಟ್ಟು ಶೆಟ್ಟಳ್ಳಿಗೆ ಹೋಗಿದ್ಲು. 12 ಗಂಟೆಲಿ ಹೋಗಿದ್ದು, ಸಂಜೆ 5 ಗಂಟೆಗೆ ಮನೆಗೆ ಬಂದಿರೋದು. ಊಟ ಇಲ್ಲ ಏನಿಲ್ಲ, ಬಿಸ್ಕೆಟು ಐಸ್ ಕ್ರೀಮ್ ತಿಂದ್ಕೊಂಡೆ ಟೈಮ್ ಸ್ಪೆಂಡ್ ಮಾಡಿ ಬಂದಿರೋದು. ಇನ್ನು ಶನಿವಾರ ಬಂದುಬಿಟ್ಟು ಇನ್ನು ದೇವಸ್ಥಾನ 12 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದಿದ್ದು 2 ಗಂಟೆಗೆ. ಮತ್ತು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ರೆಸ್ಟ್ ತೊಗೊಂಡು ಮತ್ತೆ ಸಂಜೆ ಜಿಮ್ಮಿಗೆ ಹೋಗಿರೋದು ಅವಳು. ಅಂದರೆ ಹೋಗ್ತಿರ್ತಾಳೆ ಜಿಮ್ಮಿಗೆ, ಬಟ್ ಆದರೆ ಅಲ್ಲಿ ತುಂಬ ಜನಗಳೇನಾದರೂ ಇದ್ದರೆ ಹತ್ಕೊಂಡು ವಾಪಸ್ ಬಂದುಬಿಡುತ್ತೆ. ಇವತ್ತು ಅವ್ರ ಅಪ್ಪನೂ ಜೊತೆಗೆ ಕರ್ಕೊಂಡೋಗಿದ್ಲು. ಹಾಗಾಗಿ ಸ್ವಲ್ಪ ಎಲ್ಲ ಗೇಮ್ಗಳನ್ನೂ ಸ್ವಲ್ಪ ಅಂದರೆ ವರ್ಕೌಟ್ ಎಲ್ಲದನ್ನು ಕೂಡ ಸ್ವಲ್ಪ ಅವಳು ಕೂಡ ಅಂದರೆ ಅದಕ್ಕೆ ಹೆಂಗೆ ಬರುತ್ತೆ ಹಂಗೆ ಆಟಾಡಿಕೊಂಡು ಬಂದಿದ್ದಾಳೆ. ವಿಡಿಯೋ ನೋಡಿ ನನಗೂ ಕೂಡ ಖುಷಿ ಆಯಿತು. ಪರವಾಗಿಲ್ಲ, ಹೋಗಿದ ತಕ್ಕನಾಗಿ ಸ್ವಲ್ಪ ಎಲ್ಲನೂ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಆಟಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಸುಮ್ಮನೆ ಹತ್ಕೊಂಡು ಬಂದುಬಿಡ್ತಾಳೆ. ಇಲ್ಲ ನಾನು ಮನೆಗೆ ಹೋಗಬೇಕು, 1-2 ನಿಮಿಷ ಅಷ್ಟೇ ಅಲ್ಲಿ ಜನ ನೋಡಿದ ತಕ್ಷಣ ಇಲ್ಲ ನಾನು ಮನೆಗೆ ಹೋಗಬೇಕು, ನನ್ನ ಮನೆಗೆ ಕಳಿಸ್ಕೊಡಿ ಅಂತ ಅವ್ರಿಗೂ ಪಾಪ ಮಾಡೋಕ್ಕೆ ಬಿಡಲ್ಲ. ಇವಳು ಅಲ್ಲೇ ಕೂತಿ ಇರೋದಿಲ್ಲ. ಹಾಗಾಗಿ ಇವತ್ತು ಹೋಗಿದ್ದಕ್ಕೆ ಸ್ವಲ್ಪ ಆಟಾಡ್ಕೊಂಡು ಬಂದಿದ್ದಾಳೆ. ಇನ್ನು ಸಂಜೆ ನಾನು ಬಂದು ರೋಸ್ಟ್ ಮಾಡಿದ್ದೆ. ಹಾಗೆಯೇ ಟೈಮ್ ಆಗೇ ಹೋಯಿತು, ಒಂದು 7 ಗಂಟೆ ಆಗಿತ್ತು. ಇನ್ನು ಇವತ್ತು ಶನಿವಾರ ವಾರ ಅಂತ ಹೇಳಿ ಇನ್ನು ಸಂಜೆ ತನಕನೂ ಅಡುಗೆ ಕೆಲಸನೇ ಆಯ್ತಲ್ವ. ಹಾಗಾಗಿ ಮನೆ ಕಸ ಎಲ್ಲನೂ ಕೂಡ ಗುಡಿಸ್ಕೊಂಡು ದೇವ್ರ ದೀಪ ಹಚ್ಚುತ್ತಾ ಇದ್ದೀನಿ. ಕೆಲವೊಂದೊಂದು ಟೈಮೇ ಸಿಗೋದಿಲ್ಲ, ಹೆಂಗೆ ದಿನ ಕಳೆಯುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಡುಗೆ ಕೆಲಸ ಅದು ಇದು ಅಂತ ಸಣ್ಣ ಪುಟ್ಟ ಕೆಲಸಗಳು, ಇನ್ನು ಪಾಪು ನೋಡ್ಕೊಳ್ಳೋದು ಇದೇ ಟೈಮ್ ಆಗೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ರಿಸ್ಕ್ ಅಂತ ಅನ್ನಿಸ್ತು. ಹಾಗೆ ದೀಪ ಎಲ್ಲ ಹಚ್ಚಾದ್ಮೇಲೆ ಒಂದು ಲೋಟ ಸ್ಟ್ರಾಂಗ್, ತಲೆ ತುಂಬ ನೋವಾಗ್ತಾಯಿತ್ತು ನನಗೆ, ಒಂದು ಲೋಟ ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಲೋಟ ಕಾಫಿನ ಮಾಡಿಕೊಂಡು ಆರಾಮಾಗಿ ಕುಡಿತಾ ಕೂತ್ಕೊಂಡಿದ್ದೀನಿ. ಈಗ ತಾನೇ ದೇವ್ರ ಪೂಜೆ ಎಲ್ಲ ಮುಗಿಸಿ ಒಂದು ಲೋಟ ಕಾಫಿ ಕುಡಿದು ಬಂದೆ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕನೂ ತುಂಬ ರಿಸ್ಕ್ ದಿನನೇ ಅಂತ ಅನ್ನಿಸ್ಬಿಡ್ತು. ಏನಕ್ಕೆ ಬೆಳಗ್ಗೆ ತಿಂಡಿ ಏನು ಅಷ್ಟೊಂದೇನು ರಿಸ್ಕ್ ಅನ್ನಿಸ್ಲಿಲ್ಲ. ಇನ್ನು ಉಪ್ಸಾರು ಮಾಡೋದು ಅಂತ ಹೇಳಿದ್ರೆ ಮಧ್ಯಾಹ್ನ ಉಪ್ಸಾರು ಮಾಡಿದ್ದೆ. ಉಪ್ಸಾರು ಮಾಡೋದೆಲ್ಲ ಅದು ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ ಜಾಸ್ತಿನೇ. ಇನ್ನು ನನ್ನ ಮಗಳಿಗೆಲ್ಲ ಊಟ ಮಾಡಿಸೋದು, ಅವಳಿಗೆ ನೋಡ್ಕೊಳ್ಳೋದು, ಅದೆಲ್ಲದು ಕೂಡ ಸಿಕ್ಕಾಪಟ್ಟೆ ರಿಸ್ಕ್ ಅಂತಲೇ ಅನ್ನಿಸ್ಬಿಡ್ತು. ಇನ್ನು ಈಗ ಸಂಜೆ ಒಂದು ರೆಸಿಪಿ ಶೂಟ್ ಮಾಡ್ಕೊಂಡೆ. ಇನ್ನು ಈಗ ಕರೆಕ್ಟಾಗಿ 7:15 ಇವಾಗ. ಇನ್ನೂ ಅಡುಗೆ ಶುರು ಮಾಡಬೇಕು. ಇವಾಗ ರಾತ್ರಿದು ಅಡುಗೆನ ಶುರು ಮಾಡಬೇಕು. ಮುದ್ದೆ ಮಾಡಿ ಅಕ್ಕಿ ಹಾಕಬೇಕು. ಇಲ್ಲದೆ ನನ್ನ ಮಗಳು ಅನ್ನ ತಿನ್ನಲಿಲ್ಲ ಅಂತ ಹೇಳಿದ್ರೆ ಮತ್ತೆ ದೋಸೆ ಹಿಟ್ಟು ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಲ್ಲ, ಅದೇ ಒಂದು ದೋಸೆ ಹಿಟ್ಟ ಮತ್ತು ಅವಳಿಗೆ ಹಾಕ್ಕೊಟ್ಟು ಅವಳಿಗೆ ಅರ್ಧ ಗಂಟೆ ತಿನ್ನಿಸಾದ್ಮೇಲೆ ನಾನು ಊಟ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಅದಾದಮೇಲೆ ಒಂದು 11 ಗಂಟೆ ಹಂಗೆ ವಿಡಿಯೋ ಏನಾದರೂ ಎಡಿಟಿಂಗ್ ಏನಾದರೂ ಇದ್ದರೆ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಮಲ್ಕೋಬೇಕು. ಕೆಲವೊಂದೊಂದು ದಿನ ಹಾಗೇನೆಯ, ಕೆಲವೊಂದೊಂದು ದಿನದಲ್ಲ ಪ್ರತಿದಿನವೂ ಹಾಗೇನೆಯ. ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕನೂ ಕೂಡ ಕೆಲಸ ನಡೀತಾನೇ ಇರುತ್ತೆ. ಮನೆ ಅಂತ ಹೇಳಿದ್ಮೇಲೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಈಗ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಬರೋರ್ಗೆ ಒಂದೇ ಕೆಲಸ, ಆದರೆ ಮನೇಲಿರೋರಿಗೆ ಹುಡ್ಕೊಂಡು ಮಾಡ್ತಾಯಿದ್ರೆ ಪ್ರತಿದಿನವೂ ಕೆಲಸನೇ ಇರುತ್ತೆ. ಒಂದಲ್ಲ ಒಂದು ಮನೆ ಅಂತ ಹೇಳಿದ್ಮೇಲೆ ಆ ಕೆಲಸ ಇದ್ದೇ ಇರುತ್ತೆ. ಅಡುಗೆ ಮನೆ ಆಗಿರ್ಬೋದು ಅಥವಾ ಮನೆ ಒಳಗಡೆ ಎಲ್ಲದೂ ಸರಿ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಅದರ್ಗಿರುತ್ತೆ ಇದರ್ಗಿರುತ್ತೆ, ಅದು ಕ್ಲೀನ್ ಮಾಡಬೇಕು ಇದು ಕ್ಲೀನ್ ಮಾಡಬೇಕು, ಒಂದಲ್ಲ ಒಂದು ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಸಿಕ್ಕಾಪಟ್ಟೆ ಕೆಲಸನೇ ಆಗೋಯ್ತು ನನಗೆ. ಸೊ ಹಂಗಾಗಿ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಈ ವರ್ಷ ಅಂದರೆ 2023 ಕೊನೆ ನಾಳೆಗೆ. ಸೊ ಹಂಗಾಗಿ ನಾಳೆ ಒಂದು ವಿಡಿಯೋನ ಮಾಡಿ ಇನ್ನು ಮುಂದಿನ ವರ್ಷದಿಂದ ಸಿಗ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.